ಹಾಯ್, ಹಲೋ, ನಮಸ್ಕಾರ. ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಇನ್ನೊಂದು ಸ್ಕಾಲರ್‌ಶಿಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ತಡ ಮಾಡೋದು ಬೇಡ. ಬೇಗ ಸ್ಕಾಲರ್‌ಶಿಪ್ ಬಗ್ಗೆ ಡೀಟೇಲ್ಸ್‌ಗೆ ಹೋಗೋಣ ಬನ್ನಿ. ಅದಕ್ಕೂ ಮುಂಚೆ ನನ್ನ ಚಾನಲ್‌ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಟೆಕ್ ಬಿ ಕನ್ನಡ ಚಾನಲ್‌ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಓಕೆ. ಸೊ, ಇವಾಗ ಇನ್ನೊಂದು ಸ್ಕಾಲರ್‌ಶಿಪ್ ಬಂದು ಆಧಾರ್ ಕೌಶಲ್ ಸ್ಕಾಲರ್‌ಶಿಪ್ ಪ್ರೋಗ್ರಾಮ್ 2025-2026ಗೆ ಇದು ಮೇನ್ಲಿ ಬಂದು ಏನು ಫಿಸಿಕಲಿ ಚಾಲೆಂಜ್ಡ್ ಪರ್ಸನ್ಸ್‌ಗೆ ಎಲಿಜಿಬಿಲಿಟಿ ಇರೋದು. ಸೊ ಇದು ಏನು ಆಧಾರ್ ಹೌಸಿಂಗ್ ಫೈನಾನ್ಸ್ ಲಿಮಿಟೆಡ್ ಇಂದ ಅವ್ರು ಬಿಟ್ಟಿರೋದು ಅಪ್ಲೈ ಮಾಡೋಕ್ಕೆ. ನಾನು ಲಿಂಕ್‌ನ ಡೈರೆಕ್ಟ್ ಆಗಿ ನಿಮ್ಗೆ ನನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ. ಆ ಲಿಂಕ್‌ನ ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಸೊ ಇಫ್ ಇನ್ ಕೇಸ್ ನಿಮ್ಗೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದಷ್ಟು ಡೀಟೇಲ್ಸ್ ಇರುತ್ತೆ. ಡಿಸೆಬಿಲಿಟಿ ಸರ್ಟಿಫಿಕೇಟ್ ಇರಬೇಕು. ಏನು ಅದು ಯಾವ ರೀತಿ ಮಾಡಿಸೋದು ಅಂತ ಏನಾದ್ರು ಇದ್ರೆ ನಂದು UDID ಕಾರ್ಡ್ ವಿಡಿಯೋಗೆ ಹೋಗಿ ಅಲ್ಲಿ ಚೆಕ್ ಮಾಡಿ ಬನ್ನಿ. ಎಲಿಜಿಬಿಲಿಟಿ ಏನೇನಿದೆ ಚೆಕ್ ಮಾಡೋಣ ಬನ್ನಿ. ಇದು ನಿಮ್ಗೆ ಫಿನಾನ್ಷಿಯಲಿ 10,000 ಇಂದ 50,000 ವರೆಗೆ ಸಪೋರ್ಟ್ ಮಾಡುತ್ತೆ ಒಂದು. ಮತ್ತೆ ಇದನ್ನ ಅಪ್ಲೈ ಮಾಡಬೇಕು ಅಂದ್ರೆ ಎಲಿಜಿಬಿಲಿಟಿ ಬಂದು ಸ್ಟೂಡೆಂಟ್ಸ್ ಫಿಸಿಕಲ್ ಡಿಸೆಬಿಲಿಟಿ ಇರಬೇಕು. ಮತ್ತೆ ಅವರು ಇಫ್ ಇನ್ ಕೇಸ್ ಯಾವ್ದಾದ್ರು ಗ್ರಾಜುಯೇಷನ್, ಅಂಡರ್ ಗ್ರಾಜುಯೇಟ್ ಕೋರ್ಸಸ್ ಏನೋ ತಗೊಳ್ತಿದ್ರೆ, ಕನ್ಸ್ಯೂಮ್ ಮಾಡ್ತಿದ್ರೆ ಅವರಿಗೆ ಇದು ಪ್ರಿಫರೆನ್ಸಸ್ ಇದೆ ಏನು ಅಪ್ಲೈ ಮಾಡೋದಕ್ಕೆ. ಮತ್ತೆ ಅಪ್ಲಿಕೇಬಲ್ ಎಲ್ಲಾ ಸ್ಟೂಡೆಂಟ್ಸ್‌ಗೂ ಇದೆ. ಇಂಡಿಯಾದಲ್ಲಿ ಎಲ್ಲಾ ರೀಜನ್‌ಗೂನು ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಕ್ರೈಟೀರಿಯಾ ಬಂದು ಫಿಸಿಕಲಿ ಡಿಸೇಬಲ್ಡ್ ಇರಬೇಕು. ಪ್ಲಸ್ ಏನು ನಿಮ್ಗೆ ಪ್ರೊಫೆಷನಲ್ ಅಂಡರ್ ಗ್ರಾಜುಯೇಟ್ ಕೋರ್ಸಸ್‌ನ ಅವ್ರು ಕನ್ಸ್ಯೂಮ್ ಮಾಡಿರ್ಬೇಕು. PUC ಆದ್ಮೇಲೆ ನೆಕ್ಸ್ಟ್ ಯಾವ ಕೋರ್ಸ್ ತಗೊಂಡಿರ್ತಾರೆ ಅದ್ರ ಡೀಟೇಲ್ಸ್ ಎಲ್ಲ ಬೇಕಾಗುತ್ತೆ. ಮತ್ತೆ ಅಪ್ಲಿಕೆಂಟ್ಸ್ ಮಿನಿಮಮ್ 60% ಮಾರ್ಕ್ಸ್‌ನ ತೆಗ್ದಿರ್ಬೇಕು. ಪ್ರೀವಿಯಸ್ ಅಕಾಡೆಮಿಕ್ ಇಯರ್ ಅಲ್ಲಿ. ಇವಾಗ ನೀವು ಸೆಕೆಂಡ್ ಇಯರ್ ಓದ್ತಿದ್ದೀರಾ ಅಂದ್ರೆ ಫಸ್ಟ್ ಇಯರ್‌ದು, ಅಥವಾ ನೀವು ಫಸ್ಟ್ ಇಯರ್ MSc, BSc ಅಥವಾ BA ಏನಕ್ಕೆ ಸೇರ್ಕೊಂಡಿದ್ರು PUC ಲೆವೆಲ್‌ದು ಆ ರೀತಿ ಅಪ್ಲಿಕೇಬಲ್ ಆಗುತ್ತೆ. ನೆಕ್ಸ್ಟ್ ಬಂದು ಕ್ಯಾಂಡಿಡೇಟ್‌ದು ಓವರಾಲ್ ಫ್ಯಾಮಿಲಿ ಇನ್ಕಮ್ ಏನಿರುತ್ತೆ ಅದು 3,00,000 ಏನೋ ಇರಬೇಕು. ಅಪ್ ಟು 3,00,000 ಅಥವಾ 3,00,000 ಒಳಗಡೆ ಇರಬೇಕು ಎಲಿಜಿಬಲ್ ಆಗಕ್ಕೆ. ಮೋರ್ ದ್ಯಾನ್ 3,00,000 ಇರಬಾರ್ದು. ಸೊ ಮೈನ್ಲಿ ಪ್ರಿಫರೆನ್ಸ್ ಇವ್ರಿಗೂ ಟೈರ್ 2 ಮತ್ತೆ ಟೈರ್ 3 ಸಿಟೀಸ್‌ಗೆ ಏನು ಕೊಡ್ತಾ ಇದ್ದಾರೆ ಒಂದು. ಮತ್ತೆ ಬೆನಿಫಿಟ್ಸ್ ಏನಂದ್ರೆ ಅವ್ರಿಗೆ ಸ್ಕಾಲರ್‌ಶಿಪ್ ಅಮೌಂಟ್ 10,000ದಿಂದ 50,000 ಒಳಗಡೆ ಏನು ಸ್ಕಾಲರ್‌ಶಿಪ್ ಬರುತ್ತೆ. ಇದು ಯಾವ ರೀತಿ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ನಿಮ್ದು ಆಕ್ಚುಯಲ್ ಫೀ ಏನಿರುತ್ತೆ ಕಾಲೇಜ್‌ದು ಅದ್ರ ಪ್ರಕಾರ ಕನ್ಸಿಡರ್ ಮಾಡ್ತಾರೆ ಏನು ಬೆನಿಫಿಟ್ಸ್ ಬಂದು. ಡಾಕ್ಯುಮೆಂಟ್ಸ್ ಏನೇನ್ ಬೇಕು ಅಂದ್ರೆ ನಿಮ್ಗೆ ನೀವಿಲ್ಲಿ ಬಂದ್ರೆ ಅಪ್ಲಿಕೆಂಟ್ಸ್‌ದು ಫೋಟೋಗ್ರಾಫ್ ಇರಬೇಕು. ಅಪ್ಲಿಕೆಂಟ್ಸ್‌ದು ಆಧಾರ್ ಕಾರ್ಡ್ ಏನೋ ಡೀಟೇಲ್ಸ್ ಇರಬೇಕು. ಮತ್ತೆ ಪ್ರೂಫ್ ಆಫ್ ಕರೆಂಟ್ ಎನ್ರೋಲ್ಮೆಂಟ್ ಅಂಡರ್ ಗ್ರಾಜುಯೇಟ್ ಅಂದ್ರೆ ನೀವು ಕರೆಂಟ್ಲಿ ಯಾವ ಕೋರ್ಸ್‌ನ ತಗೊಳ್ತಿದ್ದೀರಾ ಅದ್ರದ್ದು ಪ್ರೂಫ್ ಅಂದ್ರೆ ನಿಮ್ದು ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಅಥವಾ ಅಡ್ಮಿಷನ್ ಆಗಿರೋ ಸರ್ಟಿಫಿಕೇಟ್ ಕಾಲೇಜಿಗೆ ಇರ್ಬೋದು, ಫೀಸ್ ಕಟ್ಟಿರೋ ಇದಿರ್ಬೋದು, ಅದು ಬೇಕಾಗುತ್ತೆ. ಮತ್ತೆ ಡಾಕ್ಯುಮೆಂಟೇಶನ್ ಆಫ್ ಎಕ್ಸ್‌ಪೆನ್ಸ್ ರಿಲೇಟೆಡ್ ಟು ಕೋರ್ಸ್ ಫೀ ಅಂದ್ರೆ ನೀವು ಯಾವ ಕೋರ್ಸ್ ತಗೊಂಡಿದ್ದೀರಾ ಅದ್ರ ಫೀಸು, ಇನ್ಕ್ಲೂಡಿಂಗ್ ನೀವು ಟ್ಯೂಷನ್ ಫೀ ಕಟ್ಟಿದ್ರೆ, ಎಕ್ಸಾಮ್ ಫೀಸು, ಕಾಲೇಜ್ ಫೀಸು, ಏನೇನ್ ಡೀಟೇಲ್ಸ್ ಇರುತ್ತೆ ಅದೆಲ್ಲ ಬಿಲ್ ಇರುತ್ತಲ್ಲ, ಆ ಬಿಲ್ ಎಲ್ಲ ನೀವು ಅಪ್ಲೋಡ್ ಮಾಡ್ಬೇಕಾಗುತ್ತೆ. ನೆಕ್ಸ್ಟ್ ಬಂದು ಪ್ರೀವಿಯಸ್ ಇಯರ್ ಮಾರ್ಕ್ ಶೀಟ್ ಅಥವಾ ಕ್ಲಾಸ್ 12ದ ಮಾರ್ಕ್ ಶೀಟ್ ಬೇಕಾಗುತ್ತೆ. ಇಫ್ ಇನ್ ಕೇಸ್ ನೀವು ಸೆಕೆಂಡ್ ಇಯರ್, ಥರ್ಡ್ ಇಯರ್ ಹಿಂಗ್ ಕನ್ಸ್ಯೂಮ್ ಮಾಡ್ತಿದ್ರೆ ಪ್ರೀವಿಯಸ್ ಇಯರ್‌ದು ಮಾರ್ಕ್ ಶೀಟ್ಸು. ಇಲ್ಲ ನೀವು ಫಸ್ಟ್ ಇಯರ್ ಏನೋ ಇವಾಗ ಫಸ್ಟ್ ಇಯರ್ ಕಾಲೇಜ್‌ಗೆ ಹೋಗ್ತಿದ್ದೀರಾ ಅಂದ್ರೆ ಏನು ಅಂಡರ್ ಗ್ರಾಜುಯೇಟ್‌ದು ಪ್ರೀವಿಯಸ್ ಕ್ಲಾಸ್ 12ದು ಮಾರ್ಕ್ ಶೀಟ್ ಬೇಕಾಗುತ್ತೆ. ಮತ್ತೆ ಅಗೈನ್ ಅದ್ರಲ್ಲಿ 60% ಮಿನಿಮಮ್ ಇದೆಯಾ ಅಂತ ಚೆಕ್ ಮಾಡ್ತಾರೆ. ಆಮೇಲೆ ನಿಮ್ದು ಆನ್ಯುವಲ್ ಇನ್ಕಮ್, ಫ್ಯಾಮಿಲಿ ಇನ್ಕಮ್‌ದು ಆನ್ಯುವಲ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ. ಅದ್ರ ಜೊತೆಗೆ ನಿಮ್ದು ಸ್ಯಾಲರಿ ಸ್ಲಿಪ್ ಅಥವಾ ನಿಮ್ ಫ್ಯಾಮಿಲಿದು ಯಾರು ಹೆಡ್ ಇರ್ತಾರೋ ಅವ್ರ ಸ್ಯಾಲರಿ ಸ್ಲಿಪ್ಪು ಅಥವಾ IT ರಿಟರ್ನ್ಸ್ ಏನಾರು ಹಾಕಿದ್ರೆ ಆ ತರ ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಕೇಳ್ತಾರೆ. ಮತ್ತೆ ವ್ಯಾಲಿಡ್ ಗವರ್ನಮೆಂಟ್ ಪ್ರೂಫ್ ಆಫ್ ಡಿಸೆಬಿಲಿಟಿ. ಪ್ರೂಫ್ ಆಫ್ ಡಿಸೆಬಿಲಿಟಿ ಬಂದು ನಿಮ್ಗೆ UDID ಕಾರ್ಡ್ ಅಂತ ಬಿಟ್ಟಿದ್ದಾರೆ. ಅದು ಆಲ್ರೆಡಿ ಸುಮಾರು ಜನ ಡಿಸೇಬಲ್ಡ್ ಪರ್ಸನ್ಸ್ ಯೂಸ್ ಮಾಡ್ತಿದ್ದಾರೆ. ಆ ಪ್ರೂಫ್‌ನು ಕೊಡ್ಬೋದು. ಇಲ್ಲ ನಿಮ್ದು ಮೆಡಿಕಲ್ ಸರ್ಟಿಫಿಕೇಟ್ ಏನೋ ಸ್ಟೇಟ್‌ದು ಮೆಡಿಕಲ್ ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನ ಬೇಕಾದ್ರೂ ಅಪ್ಲೈ ಮಾಡ್ಬೋದು. ಪ್ರಿಫರಬಲ್ UDID ಕಾರ್ಡ್, ಯಾಕೆಂದ್ರೆ ಅಲ್ಲಿ ರಿಜಿಸ್ಟ್ರೇಷನ್ ನಂಬರ್ ಅಥವಾ UDID ಕಾರ್ಡ್ ನಂಬರ್ ಕೊಟ್ರೆ ಹೆಲ್ಪ್ ಆಗುತ್ತೆ. ಏನೋ ಚಾನ್ಸಸ್ ಇರುತ್ತೆ, ಮೋರ್ ಚಾನ್ಸಸ್ ಇರುತ್ತೆ ನಿಮ್ದು ಎಲಿಜಿಬಿಲಿಟಿ ಅಪ್ಲೈ ಮಾಡಿ ಸ್ಕಾಲರ್‌ಶಿಪ್ ಕೊಡೋದಕ್ಕೆ. ನೆಕ್ಸ್ಟು ಡಿಕ್ಲರೇಷನ್ ಫಾರ್ಮ್ ಕೇಳ್ತಾರೆ ಅಪ್ಲಿಕೆಂಟ್, ಫ್ಯಾಮಿಲಿ ಅಥವಾ ಇನ್ಸ್ಟಿಟ್ಯೂಷನ್ ಇಂದ ದಟ್ ಸ್ಟೂಡೆಂಟು ಬೇರೆ ಯಾವುದೂನು ಸ್ಕಾಲರ್‌ಶಿಪ್‌ನ ಹೊಂದಿಲ್ಲ. ಅಂದ್ರೆ ಇಫ್ ಇನ್ ಕೇಸ್ ನೀವು ಆಲ್ರೆಡಿ ಸ್ಕೂಲಿಂದ ಒಂದು ಸ್ಕಾಲರ್‌ಶಿಪ್ ಆಲ್ರೆಡಿ ಇದೆ, ಅಥವಾ ಬೇರೆ ಯಾವುದೋ ಒಂದರಿಂದ ಸ್ಕಾಲರ್‌ಶಿಪ್ ನಿಮಗೆ ಬರ್ತಿದೆ ಅಂದ್ರೆ ಆತ ಆ ಸ್ಟೂಡೆಂಟ್ಸ್‌ನ ಎಲಿಜಿಬಿಲಿಟಿ ಕೊಡಲ್ಲ. ಯಾಕೆಂದ್ರೆ ಯಾರಿಗೆ ಅವಶ್ಯಕತೆ ಇದೆ ಪ್ಲಸ್ ಸ್ಕಾಲರ್‌ಶಿಪ್ಪು ಸಿಗ್ತಾ ಇಲ್ಲ ಅವ್ರಿಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಅಂತ
ಡಾಕ್ಯುಮೆಂಟಲ್ಲಿ ಇದು ಮಾಡ್ತಾರೆ. ಸೊ ಇಷ್ಟು ಡೀಟೇಲ್ಸ್ ಬಂದು ನಿಮಗೆ ಏನು ಡಾಕ್ಯುಮೆಂಟ್ಸ್ ಅಪ್ಲೈ ಮಾಡಕ್ಕೆ. ಸೊ ಇವಾಗ ಅಪ್ಲೈ ಮಾಡಕ್ಕೆ ನೋಡೋಣ. ಅಪ್ಲೈ ಮಾಡೋದ್ರಲ್ಲಿ ಏನೇನು ಸಿಗುತ್ತೆ ಅಂತ ನಾನು ಪ್ರೀವಿಯಸ್ ಸ್ಕಾಲರ್‌ಶಿಪ್ ವಿಡಿಯೋದಲ್ಲೂ ತೋರಿಸಿದ್ದೀನಿ. ಸಿಮಿಲರ್ ಸ್ಟೆಪ್ಸೇ ಇರುತ್ತೆ. ನೀವು ಡೈರೆಕ್ಟ್ ಅಪ್ಲೈ ನೌ ಅಂತ ಕ್ಲಿಕ್ ಮಾಡಿದ್ರೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಏನು ಡೀಟೇಲ್ಸ್ ಇದೆ ನೋಡಿ, ಇನ್ಕಮ್‌ದು ಎಲ್ಲ ಡೀಟೇಲ್ಸ್ ಇದೆ. ಮತ್ತೆ ಇಲ್ಲಿ ಸ್ಟಾರ್ಟ್ ಅಪ್ಲಿಕೇಶನ್ ಅಂತ ಕೊಡಬೇಕು. ಇಲ್ಲಿ ಅಗೈನ್ ನಿಮಗೆ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಐಡಿ, ಮೊಬೈಲ್ ನಂಬರು, ನಿಮ್ದು ಏನೇನು ಇಲ್ಲಿ ಡೀಟೇಲ್ಸ್ ಇದೆ ಅಲ್ಲೆಲ್ಲ ಫಿಲ್ ಮಾಡಬೇಕು. ಮತ್ತೆ ಪರ್ಮನೆಂಟ್ ಅಡ್ರೆಸ್ ಡೀಟೇಲ್ಸ್ ಇರುತ್ತೆ, ಅದನ್ನ ಫಿಲ್ ಮಾಡಬೇಕಾಗತ್ತೆ. ಆಮೇಲೆ ಪರ್ಸನಲ್ ಡೀಟೇಲ್ಸ್ ಎಲ್ಲ ಫಿಲ್ ಆದ್ಮೇಲೆ ಎಜುಕೇಷನ್ ಡೀಟೇಲ್ಸ್ ಬರುತ್ತೆ. ಇಲ್ಲಿ ನೀವು ಗ್ರಾಜುಯೇಷನ್ ಅಂತ ಸೆಲೆಕ್ಟ್ ಮಾಡಿದ್ರೆ ಫರ್ದರ್ ಡೀಟೇಲ್ಸ್ 10th, 12th, ಗ್ರಾಜುಯೇಷನ್ ಅಷ್ಟು ಡೀಟೇಲ್ಸ್‌ನ ನೀವು ಫಿಲ್ ಮಾಡಬೇಕಾಗತ್ತೆ ಎಜುಕೇಷನ್ ಡೀಟೇಲ್ಸಲ್ಲಿ. ಅದಾದ್ಮೇಲೆ ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಬರುತ್ತೆ. ಫ್ಯಾಮಿಲಿ ಮೆಂಬರಲ್ಲಿ ನೀವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಯಾರಿದ್ದಾರೆ ಅಷ್ಟನ್ನು ಆಡ್ ಫ್ಯಾಮಿಲಿ ಕೊಟ್ಟು ಫ್ಯಾಮಿಲಿ ಆಡ್ ಮಾಡಬೇಕು. ಮತ್ತೆ ಟೋಟಲ್ ಆನ್ಯುವಲ್ ಇನ್ಕಮ್ ಏನಿರುತ್ತೆ ಅದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ ಒಂದು. ಅದಾದ್ಮೇಲೆ ಡಾಕ್ಯುಮೆಂಟ್ ಸೆಕ್ಷನಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ನಾನೇನು ಪ್ರೀವಿಯಸ್ ಇದ್ರಲ್ಲಿ ಹೇಳಿದೆ ಅದನ್ನ ಹಾಕಬೇಕಾಗುತ್ತೆ. ನೆಕ್ಸ್ಟ್ ರೆಫರೆನ್ಸ್ ಡೀಟೇಲ್ಸ್ ಕೊಡಬೇಕು, ಬ್ಯಾಂಕ್ ಡೀಟೇಲ್ಸ್ ಕೊಡಬೇಕಾಗುತ್ತೆ. ನೆಕ್ಸ್ಟ್ ಮೋರ್ ಅಬೌಟ್ ಯುವರ್ ಸೆಲ್ಫ್ ಅಲ್ಲಿ ನಿಮಗೆ ಒಂದಷ್ಟು ಡೀಟೇಲ್ಸ್ ಕೇಳಿದ್ದಾರೆ. ನಿಮ್ದು ಫ್ಯಾಮಿಲಿ ಬಗ್ಗೆ ಮತ್ತೆ ನಿಮ್ಮ ಬಗ್ಗೆ 50 ವರ್ಡ್ಸಲ್ಲಿ ಎಕ್ಸ್‌ಪ್ಲೇನ್ ಮಾಡಿ. ನಿಮ್ದು ಕೆರಿಯರ್ ಆಸ್ಪಿರೇಷನ್ ಏನು? ನೀವು ಕೋರ್ಸ್ ಆದ್ಮೇಲೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಬಗ್ಗೆ. ಮತ್ತೆ ನಿಮ್ಗೆ ಈ ಸ್ಕಾಲರ್‌ಶಿಪ್ ಹೇಗ್ ಗೊತ್ತಾಯ್ತು ಅನ್ನೋದ್ರ ಬಗ್ಗೆ. ಆಮೇಲೆ ಬೇರೆ ಏನಾದ್ರು ನೀವು ಆಲ್ರೆಡಿ ಸ್ಕಾಲರ್‌ಶಿಪ್ ತಗೊಳ್ತಾ ಇದ್ದೀರಾ ಆನ್ ರೆಗ್ಯುಲರ್ ಬೇಸಿಸ್ ಇಯರ್ಲಿ, ಅದೇನಾದ್ರು ಇದ್ರೆ ಎಷ್ಟು ಅಮೌಂಟ್ ಬರ್ತಿದೆ, ಯಾವ ಕಡೆಯಿಂದ ತಗೊಳ್ತಿದ್ದೀರಾ ಆ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ನೆಕ್ಸ್ಟ್ ಜನರಲ್ ಕ್ವೆಶ್ಚನ್, ನಿಮ್ದು ಯಾವ ತರ ಡಿಸೇಬಿಲಿಟಿ, ಮತ್ತೆ ಡಿಸೇಬಿಲಿಟಿ ಬೈ ಬರ್ತ್ ಆಗಿದ್ದ ಅಥವಾ ಆಕ್ಸಿಡೆಂಟ್ ಆದ್ಮೇಲೆ ಏನಾದ್ರು ಡಿಸೇಬಲ್ಟ್ ಆಗಿದ್ದ. ಇಫ್ ಇನ್ ಕೇಸ್ ಆಕ್ಸಿಡೆಂಟ್ ಆದಾಗ ಆಗಿದ್ರೆ ಯಾವ ಇಯರ್ ಅಲ್ಲಿ ಅದಾಯ್ತು ಮತ್ತೆ ಹೇಗಾಯ್ತು ಆ ಡೀಟೇಲ್ಸ್ ಎಲ್ಲ ಕೊಡಬೇಕಾಗತ್ತೆ. ಮತ್ತೆ ಸರ್ಟಿಫಿಕೇಟ್ ಇದ್ರೆ UDID ಕಾರ್ಡ್ ಅಥವಾ ಮೆಡಿಕಲ್ ಸರ್ಟಿಫಿಕೇಟ್ ಏನಿದ್ರೆ ಅದು ಎಸ್ ಅಂತ ಕೊಟ್ಟು ಆದ್ರೂ ಡೀಟೇಲ್ಸ್‌ನ ನೀವು ಕೊಡಿ. ಸರ್ಟಿಫಿಕೇಟ್ ನಂಬರು, ರಿಜಿಸ್ಟ್ರೇಷನ್ ನಂಬರು, ಯಾವಾಗ ಇಶ್ಯೂ ಆಗಿದ್ದು, ನಿಮ್ದು ಎಷ್ಟು ಡಿಸೆಬಿಲಿಟಿ ಪರ್ಸೆಂಟೇಜ್ ಇದೆ, ಯಾರು ಅದನ್ನ ಆಥರೈಸ್ ಮಾಡಿದ್ದು ಇಷ್ಟನ್ನು ಕೊಟ್ಟು ಲಾಸ್ಟಲ್ಲಿ ನಿಮಗೆ ಇದಿಷ್ಟು ಡೀಟೇಲ್ಸ್‌ನ ಅಕ್ಸೆಪ್ಟ್ ಮಾಡಿ ರಿವ್ಯೂ ಕೊಟ್ಟು ನೆಕ್ಸ್ಟ್ ಸಬ್ಮಿಟ್ ಮಾಡಬೇಕು. ಇಫ್ ಇನ್ ಕೇಸ್ ನೀವು ಪ್ರಿವ್ಯೂ ಕೊಡಬೇಕಾದ್ರೆ ಏನಾದರೂ ಡೀಟೇಲ್ಸ್ ಮಿಸ್ ಮಾಡಿದ್ದೀರಾ ಅಂದರೆ ಅದು ನಿಮ್ಗೆ ಇಲ್ಲಿ ಎರರ್ ತೋರಿಸುತ್ತೆ. ಅದ್ರ ಪ್ರಕಾರ ಫಿಲ್ ಮಾಡಿಬಿಟ್ಟು ಅಪ್ಲೈ ಮಾಡಿ. ಸೊ ಲಾಸ್ಟ್ ಡೇಟ್ ಬಂದು ನಿಮ್ಗೆ ಇದು ಅಪ್ಲೈ ಮಾಡೋಕ್ಕೆ ಜಾನ್ವರಿ 13th ಇದೆ. ಇನ್ನ ಒಂದು ತಿಂಗಳ ಮೇಲೆ ಜಾಸ್ತಿನೇ ಇದೆ. ಸೊ ಯಾರ್ಯಾರು ಅಪ್ಲೈ ಮಾಡಬೇಕು ಇದನ್ನ ಯೂಸ್ ಮಾಡಿಕೊಂಡು ಅಪ್ಲೈ ಮಾಡ್ಕೊಳ್ಳಿ. ಸೊ ಈ ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.